ಓಕೆ ಸೊ ಫ್ರಮ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಕೀರ್ತಿಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಪೆಷಲ್ ಏನು ಅಂದರೆ ಆ್ಯಸ್ ಯೂಶುವಲ್ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಷ್ಟೇ. ಸೊ ಟೌನ್ಗೆ ಹೋಗ್ತಾ ಇದ್ದೀವಿ. ಎಂತಕ್ಕೆ ಹಿಂಗೆ ಛತ್ರ ಹಿಡ್ಕೊಂಡು ಹೋಗ್ತಾಳೆ ಅಂತ ಅಂದ್ಕೊಂಬಿಡ್ರಿ. ತುಂಬ ಬೆಳಗಿದ್ದೀನಿ ಮೊದಲೇ, ಆಮೇಲೆ ಇನ್ನೂ ಬೆಳಗಾಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಸ್, ಈ ವ್ಲಾಗಲ್ಲಿ ಏನೂ ಇಲ್ಲ ಅಂತ ಹೇಳಲ್ಲ, ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಆಗಿರುತ್ತೆ ನೋಡಿ. ಆ್ಯಂಡ್ ಎಲ್ರಿಗೂ ಹಬ್ಬದ ದಿನ ವಿಶ್ ಮಾಡ್ತೀನಿ. ಇವತ್ತು ವಿಶ್ ಮಾಡಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಂ, ನನ್ನ ತಂಗಿ ಹೇಳ್ಬಿಟ್ಟಿದ್ದಾಳೆ, ಮಾಡಿಬಿಡಿ ಅಷ್ಟೇ. ಗೈಸ್, ಬಂದಿದ್ದ ತಕ್ಷಣ ನಾವು ನಮ್ಮ ಮಮ್ಮಿಗೆ ಟ್ಯಾಕ್ಸ್ ಹಾಕಿ ಫಲೂಡ ಇಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಭದ್ರಾವತಿಯ ಹೊಸ ಬ್ರಿಡ್ಜ್ ಓಪನ್ ಆಗಿದೆ ಅಂತೆ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಆಸಮ್. ಆ್ಯಕ್ಚುಲಿ ಲಾಸ್ಟ್ ಟೈಮು ಇಲ್ಲೆಲ್ಲ ನೀರು ಫುಲ್ ತುಂಬಿ ಆ ಕಡೆ ಒಂದು ಟೆಂಪಲ್ ಥರ ಇದೆ, ಅದು ಕ್ಲೋಸ್ ಆಗಿಬಿಟ್ಟಿತ್ತಂತೆ. ಇಲ್ಲಿ ನೀರು ಸೌಂಡ್ ಕೇಳಿಸಲ್ಲ, ಇಲ್ಲಿಂದ ಕೇಳಿಸಿದ್ರೆ ಚೆನ್ನಾಗಿರೋದು. ಫೈನ್, ತುಂಬ ಕೆಲಸ ಇದೆ, ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಸಿಗುವ ಆಮೇಲೆ. ಇವಾಗ ಊಟಕ್ಕೆ ಬಂದ್ವಿ. ತುಂಬ ಟಯರ್ಡ್ ಆಗಿದೆ, ತುಂಬ ಬಿಸಿಲಿತ್ತು, ಸೊ ಏನೂ ಕ್ಯಾಪ್ಚರ್ ಮಾಡಿಲ್ಲ. ಆ್ಯಸ್ ಯೂಶುವಲ್ ಭದ್ರಾವತಿ ಸಂತೆ ನೀವೇ ನೋಡಿರ್ತೀರ, ಅದಕ್ಕೆ ನಾನು ಲಾಸ್ಟ್ ವ್ಲಾಗಲ್ಲಿ ಭದ್ರಾವತಿ ಸಂತೆ ಹಾಕಿದ್ದಲ್ಲ. ಸೊ ಅದು ಸೊ ಭದ್ರಾವತಿ ಸಂತೆಯಲ್ಲಿ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ದೆ. ಊಟ ಮುಗಿಸ್ಕೊಂಡು ಇನ್ನೂ ಒಂದೆರಡು ಐಟಮ್ ಏನೋ ತೊಗೊಳ್ಳೋದಿಲ್ಲ, ತೊಗೊಂಡು ಮನೇಲಿ ತುಂಬ ಕೆಲಸ ಇದೆ. ಆದಮೇಲೆ ಏನೇನು ಕೆಲಸ ಇದೆ ನಾನು ನಿಮಗೆ ತೋರಿಸ್ತೀನಿ. ನಾನು ವೆನಿಲ್ಲ ಹೇಳ್ತೀನಿ ಇವಾಗ. ನಾನು ಇದೇ ಸ್ಕೂಲಲ್ಲಿ ಓದಿದ್ದು, ಫಸ್ಟ್ ಸ್ಟ್ಯಾಂಡರ್ಡು. ಆದರೆ ಇನ್ನು ನಾನು ಓದೋ ಟೈಮಲ್ಲಿ ಇದನ್ನ ಕನ್ಸ್ಟ್ರಕ್ಷನ್ ನಡೀತಿತ್ತು. ನಾನು ಇನ್ನೊಂದು ಇದರ ಬಿಲ್ಡಿಂಗಲ್ಲಿ ಓದಿದ್ದು, ಬಟ್ ಇದೇ ಬ್ರಾಂಚ್, ಇದ್ರದೇ ಇದು. ವಾವ್, ಸೂಪರ್ ನೈಸ್. ಇದನ್ನು ನೋಡೇ ನನಗೆ ಅಪ್ನಾಗಿದ್ದು ಗೈಸ್. ನಮ್ಮ ಹಾಂ, ಶಿಷ್ಯ ಜಡ್ಗು ಸೈಡಿಗೆ ನಾನು ಗಾಡಿ ಓಡಿಸ್ತಾ ಇಲ್ವಾ. ಸೊ ಎಸ್, ಆ್ಯಕ್ಚುಲಿ ಈ ರೋಡ್ ಚೆನ್ನಾಗಿದೆ ಗೈಸ್. ಇದ್ರಲ್ಲಿ ಯಾವುದೂ ನಮ್ಮ ತೋಟ ಅಲ್ಲ, ಯಾವ್ದು ನಮ್ದಾಗಿಲ್ವೋ ಅದೆಲ್ಲ ನಮ್ಮದೇ ಅಂತ ಅನ್ಕೋಬೇಕು ಅಷ್ಟೇ. ಇನ್ನೇನು ಸಮಾಚಾರ, ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ನನಗೆ ಇವಾಗ ಎಷ್ಟೊಂದು ಕನ್ಫ್ಯೂಷನ್ ಇದೆ ಗೈಸ್. ಎಷ್ಟೇ ವರ್ಷದ್ದು ಇದು ಅಂತ ಹೇಳಿ ತುಂಬ ಜನ ಕನ್ಫ್ಯೂಷನ್ ಇದೆ. ಆ್ಯಂಡ್ ಇಫ್ ಯು ನೋ ಕಮೆಂಟ್ ಮಾಡಿ, ಎಷ್ಟೇ ವರ್ಷದ್ದು ಸ್ವಾತಂತ್ರ್ಯ ದಿನಾಚರಣೆ ಎಷ್ಟೇ ವರ್ಷದ್ದು ಅಂತ. ಆ್ಯಂಡ್ ಇದು ನೋಡಿ, ಇದು ನಮ್ಮ ಚಾನಲ್ ಅಂತಾರೆ. ಆ್ಯಂಡ್ ಅಷ್ಟೇ, ನಮ್ಮ ಮನೆ ಹತ್ರ ಹೋದಾಗ ಇನ್ನೂ ಚೆನ್ನಾಗಿರುತ್ತೆ ತೋರಿಸ್ತೀನಿ. ಇಲ್ಲ ನೋಡ್ರಿ, ಇಲ್ಲಿ ಏನು ಆ ಸೈಕಲಲ್ಲೆಲ್ಲ ಫ್ಲಾಗ್ ಹಾಕೊಂಡು ಹೋಗ್ತಾರೆ, ಅದೆಲ್ಲ ಮೆಮೊರೀಸ್ ಇದೆ. ಆ ಟೈಮಲ್ಲೆಲ್ಲ ನಾವು ಮಾಡ್ತಾ ಇದ್ವಿ. ಈಗೇನೂ ಇಲ್ಲ, ಅದನ್ನು ಗಾಡಿ ಹಿಡ್ಕೊಂಡು ಓಡಾಡ್ತೀವಿ ಅಷ್ಟೇ. ಪಾಸ್ ಮಾಡು. ಇದು ನಮ್ಮ ಮನೆಯ ಪುಟ್ಟ ದೇವ್ರ ಮನೆ. ಸೊ ಇವಾಗ ಫ್ರೆಶ್ ಅಪ್ ಆದೆ, ದೇವ್ರ ಮನೆ ಕ್ಲೀನ್ ಮಾಡಬೇಕು, ನಾಳೆ ಪೂಜೆ ಸಾಮಾನೆಲ್ಲ ತೊಳಿಬೇಕು ಅಂತ ಅಂದು. ಸೊ ಅದಕ್ಕೆ ಇವಾಗ ದೇವ್ರ ಮನೆನ ಕ್ಲೀನ್ ಮಾಡೋಕ್ಕೆ ಬಂದಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ. ಇದನ್ನು ಟ್ರಾನ್ಸ್ಫಾರ್ಮೇಷನ್ನು ಇವೆಲ್ಲ ನಾನು ಮಾಡ್ತೀನಿ. ಸೊ ದೇವ್ರ ಸಾಮಾನೆಲ್ಲ ಹಾಕ್ಕೊಂಡಿದ್ದೀನಿ, ಎಲ್ಲ ತೊಳ್ಕೊಬೇಕು, ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು. ಸೊ ನಿಮಗೆ ನಾನು ಕ್ಲೀನ್ ಮಾಡಿಬಿಟ್ಟು ಲೈಕ್ ಲಾಸ್ಟಲ್ಲಿ ಫೈನಲ್ ಲುಕ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಸದ್ಯಕ್ಕೆ ಹಿಂಗಿದೆ. ಗೇಸ್ ನೋಡಿ ಎಷ್ಟು ಗಲೀಜಿದೆ. ಆಮೇಲೆ ಹೊರ್ಗಡೆಯಿಂದ ನಾವು ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮ ದೇವ್ರ ಮನೆ ಹಾಗೆ ಕಾಣುತ್ತೆ. ಆಮೇಲೆ ಇವಳೇನೋ ಕ್ಲೀನೇ ಮಾಡಿಲ್ಲ, ಸುಮ್ಮನೆ ಬಿಲ್ಡಪ್ ತಗೊಂತಾಳೆ ಅನ್ಕೊಂಬಿಡ್ರಿ. ಇದನ್ನ ಇವಾಗ ಅಲ್ಲೆಲ್ಲ ಮೇಲೆಲ್ಲ ಧೂಳಿತ್ತು, ಅದನ್ನಷ್ಟು ಹೊಡ್ಕೊಂಡಿದ್ದೀನಿ. ಕರೆಂಟ್ ಹೋಗಿದೆ ಗೈಸ್, ಮೇಲೆಲ್ಲ ಧೂಳಿತ್ತು, ಅದನ್ನ ಹೊಡ್ಕೊಂಡಿದ್ದೀನಿ. ಇವಾಗ ಅದನ್ನಷ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಸಿಗ್ತೀನಿ, ಕಷ್ಟಪಡ್ತೀನಿ. ಸೊ ಗೈಸ್, ದೇವ್ರ ಮನೆ ಕ್ಲೀನ್ ಆಯಿತು. ಇವಾಗ ಟೆಂಪಲ್ಗೆ ಹೋಗ್ತಿದ್ದೀವಿ. ಅಜ್ಜಿ ಏನೋ ಪೂಜೆ ಕೊಟ್ಟಿದ್ರಂತೆ. ಸೊ ಹೋಗಿ ನಮ್ಮ ಬಾಸ್ ಟೆಂಪಲ್ಲು ಹೋಗಿ ಟೆಂಪಲ್ ಮುಗಿಸ್ಕೊಂಡು ಬರ್ತೀವಿ. ಇವರು ಬರ್ತಾರೆ ನನ್ನ ಜೊತೆ ಗೈಸ್. ನನ್ನ ತಂಗಿ ಸಾರ ಸತಿ ಹೇರ್ ಕರೆಕ್ಟ್ ಮಾಡ್ಕೊತಿರ್ತಾಳೆ, ಯಾರಿಗೂ ಹೇಳ್ಬೇಡ ಮಮ್ಮಿ. ನನ್ನ ವ್ಯೂವರ್ಸ್ ಎಲ್ಲರಿಗೂ ಗೊತ್ತಾಗುತ್ತೆ ನನ್ನ ಜೊತೆ ಬರ್ತಿದ್ಯಾ ಅಂತ ಅಂದ್ಬಿಟ್ಟು. ಸೊ ಅದು ನೀನು ಹೇಳ್ದಲ್ಲ, ನಾನು ಇವಾಗ ಹೇಳಿದ್ನಲ್ಲ ಅವರಿಗೆ ಬರ್ತಿದ್ದಾರೆ ಅಂತ. ನೀನು ಹೇಳ್ದಲ್ಲ ಯಾರಿಗೂ ಹೇಳ್ಬೇಡ ಅಂತ. ಹಾಂ ಗೈಸ್, ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ಇವರೆಲ್ಲ ನನ್ನ ಜೊತೆ ಬಂದಿದ್ರು ಅಂತ ಅಷ್ಟೇ. ಬಟರ್ಫ್ಲೈ ಕಾಣಿಸ್ತಿರಲ್ಲ. ಫೈನ್, ಟೆಂಪಲ್ಗೆ ಹೋಗೋಣ ಬನ್ನಿ.
ನಮ್ಮ ಗಣೇಶ ದೇವಸ್ಥಾನ, ನಮ್ಮೂರಿನ ಗಣೇಶ ದೇವಸ್ಥಾನ. ಇಲ್ಲಿಂದನೇ ಅಪ್ಪ ತಂದೆ ಒಳ್ಳೇದು ಮಾಡು ಅಂತ ಕೇಳಿಕೊಂಡು ಮುಂದೆ ಹೋಗ್ಬೇಕು. ಲೈಟ್ಸೇ ಆಫ್ ಮಾಡಲ್ಲ ಗೈಸರು. ದಿಸ್ ಇಸ್ ಚಾನಲ್. ನಾನೇ ಬೇಗ ಬೇಗ ಹೋಗ್ತೀನಿ. ಈ ಬರ್ರಿ ಬೇಗ. ನಮ್ಮ ಕಂಡ್ರೆ ಹುರ್ಕೊಳ್ಳೋರು ಯಾರ್ಯಾರು ಅಂದರೆ ವಿಶ್ವನ್ ಕಹಾಯ್ ಅಂದರೆ ಊರು ತುಂಬ ಹಾಂ, ಇದೇ ನಮ್ಮ ಬಾಸ್ ಟೆಂಪಲ್. ಇನ್ನೊಂದು ಸ್ಪೆಷಲ್ ಏನು ಅಂದರೆ ನಮ್ಮ ಅಣ್ಣ ಇಲ್ಲೇ ಓಡಾಡ್ತಾನೆ, ಇದೇ ರೋಡಲ್ಲಿ ಓಡಾಡ್ತಾನೆ. ಕರೆಕ್ಟಾಗಿ ಇಲ್ಲಿಗೆ ಬಂದಾಗ 2 ಹಾರನ್ ಮಾಡಿ ಹಿಂಗೆ ಅನ್ಕೊಂಡು ಹೋಗ್ತಾನೆ. 2 ಹಾರನ್ ಮಾಡಲೇಬೇಕು ಅವನು. ಒಂಥರ ದೇವ್ರನ್ನ ಎದೊಳ್ಸೋ ಥರ ಅವನು. ಎದೊಳಿಸ್ಬಿಟ್ಟು ಅಲ್ಲಿಗೆ ಹಾರನ್ ಮಾಡಿಬಿಟ್ಟು ಹಿಂಗೆ ಅನ್ಕೊಂಡು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಪ್ರತಿ ಸತಿ ಹೋಗ್ತಾ ಬರ್ತಾ 2 ಸತಿನೂ ಮಾಡ್ತಾನೆ ಆ ಕೆಲಸನ. ಹೆವಿ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ನಮ್ಮೂರಲ್ಲಿ ಈ ಥರ ಆ್ಯಕ್ಚುಲಿ ಎಲ್ಲ ಊರಲ್ಲೂ ಇರುತ್ತೆ, ಬಟ್ ನಂಗೆ ಈ ಥರ ಹೊಲ ಗದ್ದೆ ನೋಡೋಕೆ ತುಂಬ ಖುಷಿ ಆಗುತ್ತೆ. ಬನ್ನಿ ಹೋಗೋಣ. ನನ್ನ ಪ್ಯಾಂಟ್ ಎಲ್ಲ ಇದು ಮಾಡೋದು ದೇವಸ್ಥಾನ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅನಿಸುತ್ತೆ ಗೈಸ್. ಮಾಡೋಂಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಗೈಸ್ ನಂದು ನಾಮಕರಣ ಆಗಿದ್ದಿದೆ ಇಲ್ಲೇ ಇದೆ ಟೆಂಪಲಲ್ಲಿ. ಸೊ ಗೈಸ್ ಇಷ್ಟ ಆಯಿತು ಟೆಂಪಲು. ಇವಾಗ ಅಮ್ಮ ಬರ್ತಿದ್ದಾರೆ, ಹೋಗಬೇಕು. ಗೈಸ್ ವಿಲೇದಲ್ಲೇ ಬೇಕು ಅಂದರು. ನಮ್ಮ ದೊಡ್ಡಮ್ಮ ಮನೆ ಹತ್ರ ಮರ ಎತ್ತಲಿಕ್ಕೆ ಗಿಡ ಇತ್ತು ಅಂದ್ಬಿಟ್ಟು ತಗೊಂಡೋಗೋಣ ಅಂತ ಬಂದಿದ್ದೀವಿ. ನಮ್ಮ ದೊಡ್ಡಪ್ಪ ಹತ್ತಕ್ಕಿಲ್ಲಿ ರೆಡಿ ಆಗೋರೆ. ಪೈಲ್ವಾನ್ ಸ್ಟಾರ್ಟ್. ಹೆವಿ ಬೋರಿಂಗು ಗೈಸ್. ಬೋರಿಂಗ್ ಅಲ್ಲ, ತುಂಬ ಕೆಲಸ ಇದೆ, ಬಟ್ ಅದು ಬೋರಿಂಗ್. ಗೈಸ್ ನಾನೇನಾದರೂ ಇದು ಹಿಂಗೆ ಇಟ್ಕೊಂಡು ಹೋದರೆ ಪಕ್ಕ ಸೊಪ್ಪು ಮಾರೋಡು ಅಂದ್ಕೊಂಬಿಡ್ತಾರೆ ಗೈಸ್. ಹಂಗೆ ನಮ್ಮ ದೊಡ್ಡಪ್ಪ ಹಿಂಗೆ ಕೊಟ್ಟು ಕಳ್ಸೈತೆ, ಏನು ಮಾಡೋಕ್ಕಾಗಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು? ಅರೆ ಊರಲ್ಲೆಲ್ಲ ಈ ಕೆಲಸಗಳು ಮಾಡ್ಬೋದು, ಏನೋ ಅನಿಸಲ್ಲ. ಎಲ್ಲ ಮಾಡಬೇಕು ಲೈಫಲ್ಲಿ, ಆವಾಗಲೇ ಗೊತ್ತಾಗೋದು ಹೆಂಗೆ ಏನು. ಎಲ್ಲರೂ ಕಷ್ಟ ಗೊತ್ತಾಗುತ್ತೆ. ಫೀಲ್ಡಿಗೆ ಇಳಿದ್ರೇ, ಆ ಕಡಕ್ಕೆ ಇಳಿದ್ರೇ ಗೊತ್ತಾಗೋದು ಅಂತಾರಲ್ಲ ಹಾಗೆ. ಇವಾಗ ಇದ್ರ ಜೊತೆಗೆ ನೀರು ಬೇರೆ ತೊಗೊಂಡೋಗ್ಬೇಕು ಗೈಸ್. ನೋಡೋಣ ಹೆಂಗೆ ತೊಗೊಂಡೋಗ್ತೀನಿ ಅಂದ್ಬಿಟ್ಟು. ಗೈಸ್ ದಿಸ್ ಈಸ್ ಮೈ ಅವಸ್ಥೆ. ಬಾ ತುಂಬ ತೆರ್ಕೊಂಡಿರೋಕ್ಕಾಗಲ್ಲ ನನಗೆ. ಗೈಸ್ ದೇವಸ್ಥಾನ ತೊಳ್ಕೊತಾ ಇದ್ದೀನಿ. ನಮ್ಮ ಚಾನಲ್ ನೀರು ಇರೋದ್ರಿಂದ ಫುಲ್ ಪೀಸ್ ನಮಗೆ ಹರಿತಾ ಇರುತ್ತೆ, ಆರಾಮಾಗಿ ತೊಳ್ಕೊಬೋದು. ಇದು ಬಿಫೋರು, ಇದು ಆಫ್ಟರು. ನಾನೇ ವಾಶ್ ಮಾಡಿರೋದು. ಮಳೆ. ದಿಸ್ ಇಸ್ ನೈಸ್ ಅಲ್ಲ, ಟ್ರಾನ್ಸ್ಫಾರ್ಮೇಷನ್. ಸೊ ಗೈಸ್ ಇದು ಡೈನಿಂಗ್ ಹಾಲ್ ಇತ್ತು. ಸೊ ಡೈನಿಂಗ್ ಟೇಬಲ್ನ ತೆಗೆದು ಇಲ್ಲಿ ಟೇಬಲ್ ಇತ್ತು, ಅದನ್ನು ತೆಗೆದಿದ್ದೀನಿ. ಇವಾಗ ಇಲ್ಲಿ ಅರೇಂಜ್ ಮಾಡಬೇಕು. ಕ್ಲೀನಿಂಗ್ ನಡೀತಿದೆ, ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಇಟ್ಸ್ ಗೋನಾ ಬಿ ಲಿಟ್ ಟುನೈಟ್, ನೋ ಲೈ. ಸೊ ಬನ್ನಿ ಮಾಡೋಣ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನೆಲ್ಲ. ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಗೊತ್ತಿಲ್ಲ. ಮೇ ಬಿ ಅದೆಷ್ಟೊತ್ತು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ ನಿಮಗೆ ಫೈನಲ್ ಲುಕ್ಕಿಂಗ್ ಇದೆ ಅಂತ ತೋರಿಸ್ಕೊಡ್ತೀನಿ. ಸೊ ಅಂಟಿಲ್ ದೆನ್ ಮೇ ಬಿ ನಾನು ಪ್ರೊಸೆಸ್ ತೋರಿಸ್ತೀನಿ, ನಾನು ಇಲ್ಲ. ಅಂಟಿಲ್ ದೆನ್ ಕೀಪ್ ವೇಟಿಂಗ್. ಲಾಗಿಗೋಸ್ಕರ ಬಂದರೆ ಅಷ್ಟೇ. ಬಿಡು ಕೈ ಇಟ್ಕೊಳ್ಳಿ. ಹಂಗೆ ಮುಂದೆ ತಂದ್ರೆ ತಂದು ತೋರಿಸ್ತೀನಿ ನೋಡು. ಹಂಗೆ ಹಂಗಿಡು, ಹಂಗಿಡ್ಲ. ಅದು ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನೀನು ಆಗಲೇ ಇಟ್ಟಿದ್ದೀನಿ, ಏನೋ ಒಂಥರ ಲುಕ್ ಅನ್ನಿಸ್ತಿರಲಿಲ್ಲ. ಕರೆಕ್ಟ್ ಆಯ್ತಾ ಅದು? ಈಗ ಓಕೆ. ಈಗ ಹಂಗಿಟ್ಟು ಅದು ನಾವು ಟಿಫಿನ್ ಕೊಡೋಕೆ ಇವಾಗ ತಿನ್ನಿಸ್ಬೇಕು. ಇದನ್ನು ಮಾಡ್ತೀನಿ. ಆಲ್ರೆಡಿ ಇದನ್ನ ಅಜೀಬ್ ಮಾಡಿ ಹಾಕ್ರಿ ನನಗೆ. ಮಾತಾಡಿದ್ರೆ ಮಾತಾಡು, ಮೈಕ್ ಹಿಡ್ಕೊಂಡು ಮಾತಾಡು.
ಚೆನ್ನಾಗಿ ಇದು ಕೇಳಿಸೋದೇ ಇಲ್ಲ. ಇದನ್ನ ಹಾಕು, ನನ್ನ ವಾಯ್ಸ್ ಕೇಳಲಿ ಅಲ್ಲ. ಕೇಳಿಸೋದೇ ಇಲ್ಲ ಅಂತ ಅಲ್ಲ, ಈಗ ನಾನು ಅದ್ರದ್ದು ಕೇಳಿಸ್ತಿದ್ದೆ, ನೀನು ಅದ್ರಲ್ಲಿ ಕೇಳಿಸ್ತಿಲ್ಲ. ಅದನ್ನೇ ಹಾಕ್ಲಾ? ಏನು ವ್ಲಾಗ್ ಮಾಡ್ತೀನಿ ಅದು ತೆಗಿ ಅಂತೀನೋ ಅದನ್ನು ತೆಗಿತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಹೋಗಿ ಅಲ್ಲಿ ನಿಂತ್ಕೊಂತವಳೆ ಫೋಟೋ ತಗೊಳ್ಳೆ ಅದಕ್ಕೆ ಯೂಸ್ಲೆಸ್ ಅಂತ ನಮ್ಮ ಅಣ್ಣ ಹೆಸರಿಟ್ಟಿರೋದು. ಅಮ್ಮೋ ಯೂಸ್ಲೆಸ್ ಫೆಲೋ ಅಂಕಿಕ್ಕ ಹೇಳು ಬೇಗ ಬೇಗ ಹೇಳಕ್ಕ. ಅವಳೊಬ್ಳೆ ಗೈಸ್ ಯೂಸ್ಲೆಸ್ ಫೆಲೋ ಅಂತ ಹೇಳಿಸ್ಕೊಳ್ತಾಳೆ. ಚಿಂಟು ಹೇಳ. ಏ ಹೇಳಲೇ ಯೂಸ್ಲೆಸ್ ಫೆಲೋ. ಇವರೆಲ್ಲ ಹೇಳಲ್ಲ. ಗೈಸ್ ಬೆಳಗ್ಗೆ ಪೂಜೆಗಿದೆಲ್ಲ ರೆಡಿಯಾಗಿದೆ. ಫಸ್ಟು ಲಕ್ಷ್ಮೀನ ಕೂರಿಸಿ ನಮ್ಮ ಮನೆಯವರೆಲ್ಲ ಬೆಳಗ್ಗೆ ಒಂದು 5 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ಅಸ್. ನಾವು ಬೆಳಗ್ಗೆ ಬೇಗ ಎದ್ದು ಕಸ ಗುಡಿಸಿ ಒರೆಸಿ ಲಕ್ಷ್ಮೀನ ಒಳಗಡೆ ತಗೊಂಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಲೆಟ್ಸ್ ಸಿ. ಏ ಪ್ಲೀಸ್ ಲಾ ಫಸ್ಟ್ ಇಂದ ಪ್ಲೀಸು ಆಗುತ್ತೆ. ನಾವು ಅಲ್ಲಿ ಇದನ್ನ ಇಡ್ತೀವಿ ಗೈಸ್. ಇದು ಔಟ್ಲುಕ್ ಇವಾಗ ಸದ್ಯಕ್ಕೆ. ಟೈಮ್ ಬಂದು 10:30 ಆಗಿದೆ. ಇವಾಗ ಸದ್ಯಕ್ಕೆ ನಮ್ಮಣ್ಣ ಅಲ್ಲಿ ಜಾತ್ರೆ ಮಾಡ್ತಿದ್ದಾನೆ. ಸೊ ಇದಾಗಿದೆ. ನಾಳೆ ಇನ್ನು ಲಕ್ಷ್ಮಿ ಕೂರಿಸಿದ ಮೇಲೆ ಅಲ್ಲಿ ಪ್ಲೇಟ್ಸ್ ಎಲ್ಲ ಇಟ್ಮೇಲೆ ಅದು ಇನ್ನೂ ಚೆನ್ನಾಗಾಗುತ್ತೆ. ಸೊ ನನ್ನ ಪ್ರಕಾರ ಇದೇ ತುಂಬ ಕ್ಲಾಸಿಕ್ಕಾಗಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಹಾಂ, ಅದನ್ನ ಲೈಟ್ಸ್ ನಾಳೆ ಬೆಳಿಗ್ಗೆ ಅದರಿಂದ ಲಕ್ಷ್ಮೀನ ಇಟ್ಟು ಇದಿರುತ್ತೆ ಪ್ಲೇಟ್ಸ್ ಇರ್ತೀವಲ್ಲ, ಪ್ಲೇಟ್ ಸೆಂಟ್ರಲ್ಲೆಲ್ಲ ಬಿಡೋಣ, ಚೆನ್ನಾಗಾಗುತ್ತೆ. ಹಾಂ ಫೈನ್. ಸೊ ಗೈಸ್ ಇದಾಗಿತ್ತು ಪ್ರಿಪ್ರೇಷನ್ ವೀಡಿಯೋ. ನಾನು ಅಂದ್ಕೊಂಡೆ ಎಲ್ಲ ಒಂದೇ ಬ್ಲಾಗಲ್ಲಿ ಹಾಕೋಣ ಅಂತ, ಬಟ್ ಅದು ಲೈಕ್ ತುಂಬ ಲೆಂತಿ ಆಗ್ತಿದೆ, ಅದಕ್ಕೋಸ್ಕರ ನಾನು ಬ್ರೇಕ್ ಮಾಡ್ತಾಯಿದ್ದೀನಿ. ಸೊ ಇದು ಪ್ರಿಪ್ರೇಷನ್ ವೀಡಿಯೋ. ನಾನು ಇದನ್ನು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಸೊ ಹಬ್ಬದ ದಿನದ್ದು ನಾನು ವಿತಿನ್ ಟುಡೇ ಓನ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಐ ನೋ ಐ ಆಮ್ ಟೂ ಲೇಟ್. ನಂಗೆ ಗೊತ್ತಾಗ್ತಿದೆ ನಾನು ತುಂಬ ಲೇಟಾಗಿ ಮಾಡ್ತಾಯಿದ್ದೀನಿ ಅಂತ. ನಾನು ದಿನ ಬರ್ಡೇ ಪಾರ್ಟ್ 2 ಬಿಡಬೇಕು, ಇವಾಗ ವರಮಹಾಲಕ್ಷ್ಮಿದು ಬಿಡಬೇಕು, ತುಂಬ ವ್ಲಾಗ್ಸ್ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ನಂಗೆ ಟೈಮ್ ಆಗ್ತಿಲ್ಲ. ಸೊ ಜಸ್ಟ್ ಫರ್ಗಿವ್ ಮೀ ಫಾರ್ ದ್ಯಾಟ್. ಅಟ್ಲೀಸ್ಟ್ ಲೈಕ್ ಇದಾದಮೇಲೆ ನಾನು ಅಲ್ಲಿ ಮೇಂಟೈನ್ ಮೈ ಕನ್ಸಿಸ್ಟೆನ್ಸಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಸಾರಿ ಫಾರ್ ದಿ ಲೇಟ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ನಾನು ನಿಮಗೆ ಆದಷ್ಟು ಬೇಗ ಯಾವ್ದಾದ್ರು ವೀಡಿಯೋಸ್ ಇದೆ ಅದನ್ನೆಲ್ಲ ಬಿಟ್ಟು ಮತ್ತೆ ಐ ವಿಲ್ ಬಿ ಬ್ಯಾಕ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ.